are you? So this is Shivraj Sandmani, your English learning partner. So today I am going to discuss a new topic called kangaroo words. ಸೊ ಗೆಳೆಯರೆ, ಕಾಂಗ್ರೂ ವರ್ಡ್ಸ್ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಕಾಂಗ್ರೂ ವರ್ಡ್ಸ್ ಅಂತ ಯಾಕೆ ಇದಕ್ಕೆ ನಾವು ಕರಿತೀವಿ ಅಂದರೆ, ಕಾಂಗ್ರೂ ಪ್ರಾಣಿ ತನ್ನ ಹೊಟ್ಟೆಯಲ್ಲಿ, ತನ್ನ ಚೀಲದಲ್ಲಿ ತನ್ನ ಮರಿಯನ್ನು ಇಟ್ಟುಕೊಂಡಿರುತ್ತದೆ. ಆ ಒಂದು ಕಾರಣಕ್ಕಾಗಿ ಅದರಿಂದ ಸಂವಾದಿಯಾಗಿ ನಾವು ಕಾಂಗ್ರೂ ವರ್ಡನ್ನು ಪಡೆದುಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್, ನಾವು ಈ ಗೋಲ್ಡ್ ಅನ್ನೋ ಒಂದು ಪದವನ್ನು ತೆಗೆದುಕೊಂಡ್ರೆ, ಈ ಗೋಲ್ಡ್ ಪದದಲ್ಲಿ ಓಲ್ಡ್ OLD ಓಲ್ಡ್ ಅಂತಕ್ಕಂಥ ಪದ ಆ ಪದದಲ್ಲಿಯೇ ಅವಿತುಕೊಂಡು ಕುಳಿತಿದೆ. ನೋಡಿ ಎಷ್ಟು ಸೊಗಸಾಗಿದೆ. ಹಾಗೆ ಅದರಲ್ಲಿ ಗೋ ಕೂಡ ಆ ಒಂದು ಪದದಲ್ಲಿಯೇ ಅವಿತುಕೊಂಡು ಕೂತಿದೆ. ಮತ್ತು ಎಲಿಫೆಂಟ್ ಅನ್ನೋ ಒಂದು ವರ್ಡನ್ನು ತೆಗೆದುಕೊಂಡ್ರೆ ಅಲ್ಲಿ ಆ್ಯಂಟ್ ಅಂತ ಇದೆ. ಮತ್ತು ಇಲ್ಲಿ ಪಾಯ್ಸನ್ ನೋಡ್ರಿ, ಇಲ್ಲಿ ಪಾಯ್ಸನ್ನಲ್ಲಿ ಸನ್ ಅಂತ ಇದೆ. ಮತ್ತು ಸ್ಟಾರ್ಟ್ನಲ್ಲಿ ಆರ್ಟ್ ಅಂತ ಇದೆ. ಹಾಗೆ ಲಿಸನ್, ಲಿಸ್ಟ್ ಹಾಗೂ 10 ಅಂತ ಇದೆ. ಹಾಗೆ ಮಂಕಿಯಲ್ಲಿ ಮಾಂಕ್ ಹಾಗೂ ಕೀ, ಮ್ಯಾಂಗೋ ಅಲ್ಲಿ ಮ್ಯಾನ್ ಹಾಗೂ ಗೋ ಮತ್ತು ಆ್ಯನ್ ಕೂಡ ಇದೆ. ಹೀಗೆ ನೀವು ಒಂದು ಪದದಿಂದ ಅನೇಕ ಪದಗಳನ್ನು ರಚಿಸ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಫಾದರನ್ನೇ ತೆಗೆದುಕೊಳ್ಳಿ. ಫಾದರ್ನಲ್ಲಿ ಫ್ಯಾಟ್ ಅಂತ ಇದೆ, ಹರ್ ಇದೆ, ಹೀ ಇದೆ, ಎಟ್ ಇದೆ, ದ ಇದೆ. ಮತ್ತು ಇಲ್ಲಿ ಮದರನ್ನು ತೆಗೆದುಕೊಂಡ್ರೆ ಇಲ್ಲಿ ಹೀ ಇದೆ, ದ ಇದೆ, ಹರ್ ಇದೆ, ಅದರ್ ಇದೆ. ಈ ಅನೇಕ ಒಂದು ಉದಾಹರಣೆಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ನಲ್ಲಿ ಯಾವ ರೀತಿ ಪದಗಳಿವೆ, ಹಾಗೆ ಆರ್ಗನೈಜೇಷನ್ಸಲ್ಲಿ, ಇಂಡಿಪೆಂಡೆಂಟಲ್ಲಿ. ಹೀಗೆ ನೀವು ಯಾವುದಾದ್ರೂ ನಿಮ್ಮದೇ ಒಂದು ಎಜುಕೇಷನ್ ಆಗಲಿ ಅಥವಾ ಪಾಪ್ಯುಲೇಷನ್ ಆಗಲಿ ಅಂತ ಒಂದು ಸ್ವಲ್ಪ ದೊಡ್ಡ ಪದಗಳನ್ನು ತೆಗೆದುಕೊಂಡು ಅವುಗಳ ಮೂಲಕ ಆ ಪದದಲ್ಲಿ ಅವಿತುಕೊಂಡಿರುವ ಪದಗಳನ್ನು ನೀವು ಫೈಂಡ್ ಔಟ್ ಮಾಡಲು ನಿಮ್ಮ ಮಕ್ಕಳನ್ನು ಹೇಳಿದರೆ ಅವರು ಎಂಜಾಯ್ ಮಾಡುತ್ತಾ ಆ ಪದಗಳನ್ನು ಫೈಂಡ್ ಔಟ್ ಮಾಡುತ್ತಾರೆ, ಹಾಗೂ ಆ ಪದಗಳ ಬಗ್ಗೆ ಒಂದು ಕಲ್ಪನೆಯನ್ನು ಕೂಡ ಮೂಡಿಸ್ಕೊಳ್ತಾರೆ. ಮತ್ತು ಇನ್ನೊಂದು ಪ್ಯಾಲಿಂಡ್ರೋಮ್ ಅಂತಕ್ಕಂಥ ಇನ್ನೊಂದು ಕಲ್ಪನೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಹೇಗೆ ಓದಿದರೂ ಒಂದೇ ಆಗಿರೋ ಪದ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕ ನ ಕ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಗ ದ ಗ, ಯಾವ ರೀತಿ ಹೇಗೆ ಓದಿದರೂ ಕೂಡ ಅದನ್ನು ನಾವು ಅದು ಒಂದೇ ಆಗಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಐ, ನನ್, ಮಾಮ್, ಡ್ಯಾಡ್, ಮ್ಯಾಡಮ್, ಲೆವೆಲ್, ನೂನ್, ರಡಾರ್, ರೊಟೇಟರ್, ನರ್ಸಸ್ ರನ್. ಇಲ್ಲಿ ನೋಡಿ, ನರ್ಸಸ್ ರನ್, NURSESRUN ರನ್. ಹೀಗೆ ಇಲ್ಲಿ ಸಂತ ಆಟ್ ನಾಸಾ ಆಗಿರ್ಬೋದು, ಅಥವಾ ನೋ ಲೆಮನ್ ನೋ ಮೆಲನ್ ಆಗಿರ್ಬೋದು. ಮತ್ತು ನೋಡಿ, ವಾಸ್ ಇಟ್ ಎ ಕಾರ್ ಆರ್ ಎ ಕ್ಯಾಟ್ ಐ ಸಾ. ಇದನ್ನು ಮತ್ತು ಈ ವಾಪಸ್ ಹೋದರೂ ಸಹಿತ ಅದೇ ರೀತಿ ಆಗುತ್ತೆ. ನಮ್ಮ ಕನ್ನಡದಲ್ಲಿ ಕೂಡ ಅನೇಕ ಪದಗಳಿವೆ. ಇಲ್ಲಿ ನೋಡಿ, ವಿಕಟ ಕವಿ ಅಂತಿದೆ, ವಿಕಟ ಕವಿ. ಈಗ ವಾಪಸ್ ವಿಕಟ ಕವಿ, ಎರಡು ಸೈಡ್, ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ. ಮದ್ರಾಸಿನ ಸಿದ್ರಾಮ ಅಂತ ಇದೆ. ಹೀಗೆ ಈ ಅಕ್ಷರಗಳಾಗಲಿ, ಅಂಕಿ ಸಂಖ್ಯೆಗಳಾಗಲಿ, ಕನ್ನಡ, ಇಂಗ್ಲೀಷ್ ಪದಗಳು ಅಥವಾ ಸೆಂಟೆನ್ಸ್, ಇವುಗಳನ್ನು ಪ್ಯಾಲಿಂಡ್ರೋಮ್ ಅಂತ ಕರಿತೀವಿ. ಇದನ್ನು ಕೂಡ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ. ಬೈ ಬಾಯ್, ಟೇಕ್ ಕೇರ್.